ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಭೀಮಾಶಂಕರ್ ಸರ್, ಸಂವಿಧಾನ ಉಪನ್ಯಾಸಕ, ನಮ್ಮ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ವತಿಯಿಂದ ಯೂಟ್ಯೂಬ್ ತರಗತಿಗಳನ್ನು ನಡೆಸ್ತಿದ್ದು. ಇವತ್ತು ನಾನು ಸಂವಿಧಾನ ರಚನಾ ಸಭೆ ಅಂತಕ್ಕಂಥ ಒಂದು ಪ್ರಮುಖವಾದಂಥ ಟಾಪಿಕ್ ಅನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೇನೆ. ಆ ಟಾಪಿಕ್ ಅನ್ನ ಪ್ರಶ್ನೆಗಳಿಗೆ ಅನುಸಾರವಾಗಿ ಹಿಂದೆ ಕೇಳಿರುವಂತಹ ಪ್ರಶ್ನೆಗಳನ್ನ ಜೊತೆಗೆ ಆ ಪ್ರಶ್ನೆಗೆ ಸಂಬಂಧಿಸಿದಂತ ವಿವರಣೆಯನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತ ಮೊದಲನೇ ಪ್ರಶ್ನೆ ಯಾವುದಿದೆ ನೋಡಿ ಸ್ನೇಹಿತರೆ. ನೋಡಿ, ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಕ್ವಶನ್. ಹಾಗಾದ್ರೆ ಆಪ್ಷನ್ಸ್ ಒಂದೇನಿದೆ, 289 ಸದಸ್ಯರು ಅಂತಿದೆ. ಆಪ್ಷನ್ಸ್ 2 389 ಸದಸ್ಯರು. ಆಪ್ಷನ್ಸ್ 3 399 ಸದಸ್ಯರು. ಆಪ್ಷನ್ಸ್ 4 299 ಸದಸ್ಯರು. ಹಾಗಾದ್ರೆ ಇದಕ್ಕೆ ಉತ್ತರ ಯಾವುದು? ಕ್ವಶನ್ ನೋಡಿ ಒಂದೊಂದ್ಸಲ. ಸಂವಿಧಾನ ರಚನಾ ಸಮಿತಿಯ ಒಟ್ಟು ಸದಸ್ಯರ ಸಂಖ್ಯೆ ಅಂದ್ರೆ ಸಂವಿಧಾನ ಬರೆಯಲು ಒಂದು ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಆ ಸಮಿತಿಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಿತ್ತು ಅಂತ ಪ್ರಶ್ನೆ. ಹಾಗಾದ್ರೆ ಸರಿಯಾದಂತ ಉತ್ತರ 389 ಇದೆ. ಹಾಗಾದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಸಂವಿಧಾನ ರಚನಾ ಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ 389 ಸ್ನೇಹಿತರೆ. ಈ 389 ಸದಸ್ಯರ ಸಂಖ್ಯೆಯನ್ನ ಮುಖ್ಯವಾಗಿ 2 ರೀತಿಯಾಗಿ ವಿಭಜಿಸ್ತೇವೆ. ಒಂದು, ಬ್ರಿಟಿಷ್ ಇಂಡಿಯಾದಿಂದ ಅಂತ ಹೇಳ್ತೇವೆ ನಾವು. ಬ್ರಿಟಿಷ್ ಇಂಡಿಯಾದಿಂದ ಎಷ್ಟು ಜನ ಸದಸ್ಯರು ಅಂತಂದ್ರೆ 296 ಜನ ಸದಸ್ಯರು. ಇನ್ನೊಂದು, ದೇಶೀಯ ಸಂಸ್ಥಾನಗಳಿಂದ ಅಂತ ಹೇಳ್ತೇವೆ ನಾವು. ದೇಶೀಯ ಸಂಸ್ಥಾನ. ಹಾಗಾದ್ರೆ ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಜನ ಸದಸ್ಯರು ಇದ್ರು ಅಂತಂದ್ರೆ 93 ಜನ ಸದಸ್ಯರು ದೇಶೀಯ ಸಂಸ್ಥಾನದಿಂದ ಸಂವಿಧಾನ ರಚನಾ ಸಮಿತಿಯಲ್ಲಿ ಪಾಲ್ಗೊಂಡಿದ್ರು. ಈ ಬ್ರಿಟಿಷ್ ಇಂಡಿಯಾದಿಂದ 296 ಏನಿದೆಲ್ಲ, ಇದರಲ್ಲಿ ಮತ್ತೆ ನಾವು 2 ಪ್ರಕಾರವಾಗಿ ವಿಭಜನೆಯನ್ನ ಮಾಡ್ತೀವಿ. ಒಂದು ನೋಡ್ರಿ, ಗವರ್ನರ್ ಪ್ರಾಂತ್ಯ ಅಂತ ಹೇಳ್ತೀವಿ. ಗವರ್ನರ್ ಪ್ರಾಂತ್ಯದಿಂದ ಎಷ್ಟು ಜನ ಸದಸ್ಯರು ಅಂತಂದ್ರೆ 292 ಜನ ಸದಸ್ಯರು ಗವರ್ನರ್ ಪ್ರಾಂತ್ಯದಿಂದ. ಇನ್ನೊಂದು ಯಾವುದು ಅಂತಂದ್ರೆ ಚೀಫ್ ಕಮಿಷನರ್ ಪ್ರಾಂತ್ಯದಿಂದ. ಚೀಫ್ ಕಮಿಷನರ್ ಪ್ರಾಂತ್ಯ ಅಂತ ಹೇಳ್ತೀವಿ. ಚೀಫ್ ಕಮಿಷನರ್ ಪ್ರಾಂತ್ಯದಿಂದ ಎಷ್ಟು ಜನ ಸದಸ್ಯರು ಅಂದ್ರೆ ನೋಡ್ರಿ, 296 292 ಮೈನಸ್ ಮಾಡಿದ್ರೆ ಉಳಿದಂತ ಎಷ್ಟು? 4 ಜನ ಸದಸ್ಯರು ಚೀಫ್ ಕಮಿಷನರ್ ಪ್ರಾಂತ್ಯದಿಂದ. ಹಾಗಾದ್ರೆ ಈ ಚೀಫ್ ಕಮಿಷನರ್ ಪ್ರಾಂತ್ಯದಿಂದ 4 ಜನ ಸದಸ್ಯರು ಅಂತ ಹೇಳ್ತೇವೆ. ಅವ್ರು ಯಾರ್ಯಾರು? ಒಂದು ನೋಡ್ರಿ, ದೆಹಲಿಯಿಂದ. 2 ಅಜ್ಮೀರ್. 3 ಕುರ್ಗ್. 4 ಬಲೂಚಿಸ್ತಾನದಿಂದ ಒಬ್ರು. ಅಂದ್ರೆ ಈ 4 ಮುಖ್ಯವಾದಂತ ಕಮಿಷನರ್ ಪ್ರಾಂತ್ಯ ಅಂತ ಹೇಳ್ತೇವೆ. ಈ 4 ಕಮಿಷನರ್ ಪ್ರಾಂತ್ಯದಿಂದ ಒಬ್ಬೊಬ್ರು. ಒಂದು ದೆಹಲಿ, 2 ಅಜ್ಮೀರ್, ಕುರ್ಗ್, ಬಲೂಚಿಸ್ತಾನ್. ಹೀಗೆ ಚೀಫ್ ಕಮಿಷನರ್ ಪ್ರಾಂತ್ಯದಿಂದ 4 ಜನ ಸದಸ್ಯರು ಅಂತ ಹೇಳ್ತೇವೆ. ಇಲ್ಲಿ ಗವರ್ನರ್ ಪ್ರಾಂತ್ಯದಿಂದ 292 ಇದೆ ಸ್ನೇಹಿತರೆ. ಹಾಗಾದ್ರೆ ಒಟ್ಟು ಎಷ್ಟು ಗವರ್ನರ್ ಪ್ರಾಂತ್ಯ ಅಂತ ಕೇಳಿದ್ರೆ 11 ಗವರ್ನರ್ ಪ್ರಾಂತ್ಯದಿಂದ 292 ಜನ ಸದಸ್ಯರು ಅಂತ ಹೇಳ್ತೀವಿ. ಇದು ಒಂದನೇ ಪ್ರಶ್ನೆ ಬಗ್ಗೆ ಇರುವಂತಹ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ಹಾಗಾದ್ರೆ ಇದೇ ಸಂವಿಧಾನ ರಚನಾ ಸಭೆಯ ಕುರಿತಂತೆ 2ನೇ ಪ್ರಶ್ನೆ ಏನಿದೆ ಅಂತ ನೋಡಿ ಗಮನಿಸ್ರೆ. 2ನೇ ಪ್ರಶ್ನೆ ಇದು ಕೂಡ KS 2008 ಕೇಳಿರುವಂತ ಒಂದು ಮುಖ್ಯವಾದಂತ ಪ್ರಶ್ನೆ ಏನಿದೆ, ಈ ಕೆಳಗಿನವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದರು ಅಂತ ಕ್ವಶನ್ ಇದೆ. ಅಂದ್ರೆ ವಿವಿಧ ಸಮುದಾಯಕ್ಕೆ ಸಂಬಂಧಿಸಿದಂತ ಒಂದಿಷ್ಟು ಪ್ರಮುಖ ಸದಸ್ಯರು ಬರ್ತಾರೆ. ಅವರ ಮೇಲಿಂದ KS 2008 ಕೇಳಿರುವಂತ ಪ್ರಶ್ನೆ, ಕಮ್ಯುನಿಸ್ಟರನ್ನು ಯಾರು ಪ್ರತಿನಿಧಿಸುತ್ತಾರೆ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಎಲ್ಲಿ? ಸಂವಿಧಾನ ರಚನಾ ಸಭೆಯಲ್ಲಿ. ಹಾಗಾದ್ರೆ ಆಪ್ಷನ್ಸ್ 1 ಸೋಮನಾಥ ಲಹರಿ. ಆಪ್ಷನ್ಸ್ 2 ಸೋಮನಾಥ ಚಟರ್ಜಿ. ಆಪ್ಷನ್ಸ್ 3 ಜವಾಹರ್ಲಾಲ್ ನೆಹರು. ಆಪ್ಷನ್ಸ್ 4 S.A. ಡಾಂಗೆ ಅಂತ 4ನೇ ಆಪ್ಷನ್ಸ್ ಇದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದಂತ ವ್ಯಕ್ತಿ ಯಾರು ಅಂತ ಕೇಳಿದಾಗ ಇಲ್ಲಿ ನಾವು ಸೋಮನಾಥ ಲಹರಿ ಅಂತ ಆನ್ಸರ್ ಹೇಳ್ಬೇಕು.
ಹಾಗಾದ್ರೆ ಈ ಸೋಮನಾಥ ಲಹರಿ ಕಮ್ಯುನಿಸ್ಟ್ ಇದೇನು ಅಂತಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯದಿಂದ ಪ್ರತಿನಿಧಿಸಿದಂತ ಪ್ರಮುಖರು ಅಂತ ಬರ್ತಾರೆ. ಸಮುದಾಯದಿಂದ ಪ್ರತಿನಿಧಿಸಿದಂತಹ ಪ್ರಮುಖರು. ಹಾಗಾದ್ರೆ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ನೋಡ್ರಿ, ಇದು ಒಂದೇದಿದೆ. ಕಮ್ಯುನಿಸ್ಟ್ ಸಮುದಾಯದಿಂದ ಯಾರು? ಸೋಮನಾಥ ಲಹರಿ ಅಂತಿದೆ. ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ ಲಹರಿ. ಹಾಗಾದ್ರೆ ಆಂಗ್ಲೋ ಇಂಡಿಯನ್ ಸಮುದಾಯ ಯಾವ ಸಮುದಾಯ? ಆಂಗ್ಲೋ ಇಂಡಿಯನ್ ಸಮುದಾಯ ಅಂತಿದೆ. ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಯಾರು ನೋಡ್ರಿ? ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಯಾರು ಅಂತಂದ್ರೆ ಫ್ರಾಂಕ್ ಆಂಥೋನಿ. ಯಾವ ಆಂಥೋನಿ? ಫ್ರಾಂಕ್ ಆಂಥೋನಿ ಅಂತಿದೆ ಆಂಗ್ಲೋ ಇಂಡಿಯನ್ ಸಮುದಾಯದಿಂದ. ನೆಕ್ಸ್ಟ್ ನಂಬರ್ ಟು ಗುರ್ಖಾ ಸಮುದಾಯ. ಯಾವ ಸಮುದಾಯ? ಗುರ್ಖಾ ಸಮುದಾಯ ಅಂತಿದೆ. ಗುರ್ಖಾ ಸಮುದಾಯದಿಂದ ಯಾರು ಅಂದ್ರೆ ಹರಿ ಬಹದ್ದೂರ್ ಬುರಾ ಅಂತ ಹೇಳ್ತೇವೆ ನಾವು. ಹರಿ ಬಹದ್ದೂರ್ ಬುರಾ. ನೆಕ್ಸ್ಟ್ ಪರಿಶಿಷ್ಟ ಜಾತಿ ಸಮುದಾಯದಿಂದ ನೋಡ್ರಿ, ಪರಿಶಿಷ್ಟ ಜಾತಿ ಸಮುದಾಯದಿಂದ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿದರು ಅಂತ ಹೇಳಿದೆ? ಯಾರು ಅಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅಂತ ಹೇಳ್ತೇವೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಸಮುದಾಯದಿಂದ ಪ್ರತಿನಿಧಿಸಿದಂತ ಪ್ರಮುಖ ವ್ಯಕ್ತಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ರೈಸ್ತ ಸಮುದಾಯದಿಂದ ನೋಡ್ರಿ, ಕ್ರೈಸ್ತ ಸಮುದಾಯದಿಂದ ಯಾರ್ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದರೋ ಅಥವಾ ಪ್ರತಿನಿಧಿಸಿದಂತ ಪ್ರಮುಖರು ಅಂತಂದ್ರೆ ಒಂದು S.C. ಮುಖರ್ಜಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಮೃತ ಕೌರ ಅಂತ ಹೇಳ್ತೇವ್ರಿ. ಅಮೃತ ಕೌರ ನೋಡ್ರಿ, ಕ್ರೈಸ್ತ ಸಮುದಾಯ ಇಲ್ಲೇ ಒಬ್ಬೊಬ್ರು ಬರ್ತೇವೆ. ಬಟ್ ಇಲ್ಲಿ ಕ್ರೈಸ್ತ ಸಮುದಾಯದಲ್ಲಿ ಮುಖ್ಯವಾದಂತವ್ರು 3 ಜನ ಬರ್ತಾರೆ. ಒಂದು S.C. ಮುಖರ್ಜಿ, 2 ಅಮೃತ ಕೌರ, ಇನ್ನೊಬ್ರು ಜಾನ್ ಮಥಾಯಿ ಅಂತ ಹೇಳ್ತೀವಿ. ಯಾರೇ? ಜಾನ್ ಮಥಾಯಿ. ಈ 3 ಜನ ಕ್ರೈಸ್ತ ಸಮುದಾಯದ ಪ್ರಮುಖ ವ್ಯಕ್ತಿಗಳು ಅಂತ ಹೇಳ್ತೀವಿ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಪ್ರಮುಖ ವ್ಯಕ್ತಿಗಳು. ನೆಕ್ಸ್ಟ್ ಸಿಖ್ ಸಮುದಾಯದಿಂದ ಯಾರ್ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದರು ಅಂತ ನೋಡಿದಾಗ ಸಿಖ್ ಸಮುದಾಯದಿಂದ ಒಂದು ನೋಡಿ ಸ್ನೇಹಿತರೆ, ಇಲ್ಲಿ ಒಟ್ಟು ಪಟ್ಟಿ ನೀವು ಗೊತ್ತಿರಬೇಕದು. ಯಾಕಂದ್ರೆ ಒಂದೊಂದ್ಸಲ ಒಂದೊಂದು ಕ್ವಶನ್ಸ್ ಬೇರೆ ಬೇರೆ ಕೇಳ್ತಿರ್ತಾನೆ. ಇಲ್ಲಿ KS 2008ರಲ್ಲಿ ಸೋಮನಾಥ್ ಲಹರಿ ಬಗ್ಗೆ ಕೇಳಿದ್ರೆ ಇನ್ನೊಂದಕ್ಕ ಕ್ರೈಸ್ತ ಸಮುದಾಯದ ಕೇಳ್ಬೋದು, ಇನ್ನೊಂದು ಗುರ್ಖಾ ಸಮುದಾಯದಿಂದ ಕೇಳ್ಬೋದು, ಮತ್ತೊಂದು ಪರಿಶಿಷ್ಟ ಸಮುದಾಯದಿಂದ ಕೇಳ್ಬೋದು. ಸೊ ಪ್ರತಿಯೊಂದು ಕೇಳಿದಾಗ ನೀವು ಎಲ್ಲ ಇಲ್ಲಿ 6-7 ಸಮುದಾಯದಿಂದ ಪ್ರತಿನಿಧಿಸಿದಂತ ಪ್ರಮುಖರು ಅಂತ ಬರ್ತಾರೆ. ಅವ್ರು ಯಾರ್ಯಾರಂತ ನಿಮಗೆ ಗೊತ್ತಿರಬೇಕು. ಎಸ್ ನೋಡಿ, ಆಂಗ್ಲೋ ಇಂಡಿಯನ್ ಫ್ರಾಂಕ್ ಆಂಥೋನಿ, ಎಸ್ ಹೀಗೆ ಗುರ್ಖಾ ಸಮುದಾಯ, ಪರಿಶಿಷ್ಟ ಜಾತಿ, ಕ್ರೈಸ್ತ ಸಮುದಾಯ, ಸಿಖ್ ಸಮುದಾಯದಿಂದ ಯಾರ್ಯಾರು? ಸಿಖ್ ಸಮುದಾಯದಿಂದ ಯಾರು ಅಂದ್ರೆ ಉಜ್ವಲ್ ಸಿಂಗ್ ಅಂತ ಹೇಳ್ತೇವೆ. ಯಾರ್ರಿ? ಉಜ್ವಲ್ ಸಿಂಗ್. 2 ಹುಕ್ಕುಂ ಸಿಂಗ್. ಯಾರ್ರಿ? ಹುಕ್ಕುಂ ಸಿಂಗ್. ಸರ್ದಾರ್ ಬಲದೇವ್ ಸಿಂಗ್. ಯಾರ್ರಿ? ಬಲದೇವ ಸಿಂಗ್. ಸೊ ಇವರು ಸಿಖ್ ಸಮುದಾಯದಿಂದ ಪ್ರತಿನಿಧಿಸಿದಂತ ಪ್ರಮುಖ ವ್ಯಕ್ತಿ ಅಂತ ಹೇಳ್ತೇವೆ. ಇನ್ನೊಬ್ರು ಆರನೇದಾಗಿ ಯಾರು ಅಂತಂದ್ರೆ ಪಾರ್ಸಿ ಸಮುದಾಯ. ಯಾವ ಸಮುದಾಯ? ಪಾರ್ಸಿ ಸಮುದಾಯದಿಂದ ಯಾರು ಅಂದ್ರೆ H.C. ಮೋದಿ ಅಂತ ಹೇಳ್ತೇವೆ ಸ್ನೇಹಿತರೆ. H.C. ಮೋದಿ ಇದು ಏನು ಅಂತಂದ್ರೆ ವಿವಿಧ ಸಮುದಾಯದಿಂದ ಪ್ರತಿನಿಧಿಸಿದಂತ ಪ್ರಮುಖ ವ್ಯಕ್ತಿಗಳು. ಇದು 2ನೇ ಕ್ವಶನ್ ಸಂಬಂಧಿಸಿರುವಂತ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ಈಗ ಇದೇ ಸಂವಿಧಾನ ರಚನಾ ಸಭೆ ಕುರಿತಂತೆ ಇನ್ನೊಂದು ಕ್ವಶನ್ ಅನ್ನ ಯಾವ ರೀತಿ ಇದೆ ಅಂತ ನೋಡೋಣ. ನೋಡಿ, ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದ ಈ ಕೆಳಗಿನ ಯಾವ ವ್ಯಕ್ತಿ, ಗಮನಿಸ್ರಿ, ಕರ್ನಾಟಕದ ಈ ಕೆಳಗಿನ ಯಾವ ವ್ಯಕ್ತಿ ಪ್ರತಿನಿಧಿಯಾಗಿರಲಿಲ್ಲ? ಇಂಪಾರ್ಟೆಂಟ್ ನೋಡ್ರಿ, ಪ್ರತಿನಿಧಿಯಾಗಿರಲಿಲ್ಲ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕದಿಂದಲೂ ಒಂದಿಷ್ಟು ಜನರು ಭಾಗವಹಿಸಿದ್ದಾರೆ ಸಂವಿಧಾನವನ್ನು ಬರೆಯುವಲ್ಲಿ. ಹಾಗಾದ್ರೆ ಈ ಕೆಳಗಿನ ಯಾವ ವ್ಯಕ್ತಿ ಪ್ರತಿನಿಧಿಯಾಗಿರಲಿಲ್ಲ ಎಂಬ ಪ್ರಶ್ನೆಯನ್ನ ಪ್ರಾಥಮಿಕ ಶಾಲಾ ಶಿಕ್ಷಕ 2006ರಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ ಇದು. ಹಾಗಾದ್ರೆ ಆಪ್ಷನ್ಸ್ ನೋಡಿ. ಆಪ್ಷನ್ಸ್ 1 S. ನಿಜಲಿಂಗಪ್ಪ ಅಂತಿದೆ. ಆಪ್ಷನ್ಸ್ 2 R.R. ದಿವಾಕರ್ ಅಂತಿದೆ. ಆಪ್ಷನ್ಸ್ 3 K.C. ರೆಡ್ಡಿ ಅಂತಿದೆ. ಆಪ್ಷನ್ಸ್ 4 B.D. ಜತ್ತಿ. ಇಂತಹ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡ್ಬೇಕಾದ್ರೆ ಆ ಹೋಲ್ ಪಟ್ಟಿನೇ ನಿಮಗೆ ಗೊತ್ತಿರಬೇಕು.
ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಕನ್ನಡಿಗರು ಅಂತ ಬಂದಾಗ ಆ ಪ್ರಾಂತ್ಯ ವಯಸ್ಸ ಪಟ್ಟಿ ಗೊತ್ತಿದ್ದಾಗ ಮಾತ್ರ ನೀವು ಉತ್ತರವನ್ನು ಹಾಕ್ಲಿಕ್ಕೆ ಬರುತ್ತೆ ಸ್ನೇಹಿತರೆ, ಇಲ್ಲಾರ ಬರುವುದಿಲ್ಲ. ಹಾಗಾದ್ರೆ ಈ 4 ಆಪ್ಷನ್ಸ್ ನಲ್ಲಿ ನಿಮ್ಮ ಉತ್ತರ ಯಾವುದಿದೆ ನೋಡಿ, ಗಮನಿಸ್ರಿ. ನಿಮ್ಮ ಉತ್ತರ ಯಾವ್ದಾಗ್ಬೇಕು ಅಂತಂದ್ರೆ ಬಿ.ಡಿ. ಜತ್ತಿ ಅಂತ ಉತ್ತರ ಆಗ್ಬೇಕು. ಯಾಕಂದ್ರೆ ಬಿ.ಡಿ. ಜತ್ತಿಯವರ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿಲ್ಲ. ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದವರು ಈ 3 ಜನ, ಒಂದು ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್, ಕೆ.ಸಿ. ರೆಡ್ಡಿ. ಹಾಗಾದ್ರೆ ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಷಯಗಳನ್ನು ನೋಡೋದಾದ್ರೆ ನೋಡಿ, ಇಲ್ಲಿ ಕನ್ನಡಿಗರು ಅಂತಿದೆ. ಕರ್ನಾಟಕದ ವ್ಯಕ್ತಿ ಅಂದ್ರೆ ಕನ್ನಡಿಗರು ಯಾವ್ಯಾವ ಪ್ರಾಂತ್ಯದಿಂದ ಯಾರ್ಯಾರು ಭಾಗವಹಿಸಿದ್ರು ಅಂತಂದ್ರೆ, ಮೊದಲು ನಾವು ಮೈಸೂರು ಪ್ರಾಂತ್ಯದಿಂದ ತೆಗೆದುಕೊಳ್ಳೋಣ ಸ್ನೇಹಿತರೆ. ಮೈಸೂರು ಪ್ರಾಂತ್ಯದಿಂದ ಎಷ್ಟು ಜನ ಅಥವಾ ಯಾರು ಭಾಗವಹಿಸಿದ್ರು? ಮೈಸೂರು ಪ್ರಾಂತ್ಯದಿಂದ 7 ಜನ ಭಾಗವಹಿಸ್ತಾರೆ. ಆ 7 ಜನ ಯಾರ್ಯಾರು ಅಂತಂದ್ರೆ, ಒಂದು ಕೆ.ಸಿ. ರೆಡ್ಡಿ ನೋಡ್ರಿ, ಕೆ.ಸಿ. ರೆಡ್ಡಿ. 2 ಕೆಂಗಲ್ ಹನುಮಂತಯ್ಯ, ಕೆಂಗಲ್ ಹನುಮಂತಯ್ಯ. ನೆಕ್ಸ್ಟ್ ನಂಬರ್ 3, ಮೂರನೇದವರು ಟಿ ಚೆನ್ನಯ್ಯ, ಟಿ ಚೆನ್ನಯ್ಯ. 4 ಟಿ ಸಿದ್ದಲಿಂಗಯ್ಯ, ಟಿ ಸಿದ್ದಲಿಂಗಯ್ಯ. 5 ಎಚ್ ಸಿದ್ದವೀರಪ್ಪ, ಎಚ್ ಸಿದ್ದವೀರಪ್ಪ. ಹಾಗಾದ್ರೆ 6 ಎಸ್ ವಿ ಕೃಷ್ಣಮೂರ್ತಿ ರಾವ್, ಎಸ್ ವಿ ಕೃಷ್ಣಮೂರ್ತಿ ರಾವ್ ಅಂತ ಹೇಳ್ತೇವೆ. ಇನ್ನು 7ನೇ ವ್ಯಕ್ತಿ ಯಾರು? ಎಚ್ ಆರ್ ಗುರುದೇವ್, ಎಚ್ ಆರ್ ಗುರುದೇವ್. ನೋಡಿ ಸ್ನೇಹಿತರೆ, ಇಲ್ಲಿ ಇಂಪಾರ್ಟೆಂಟ್, ಇದು ಕೂಡ ಕ್ವಶನ್ ಆಗಿದೆ. ಮೈಸೂರು ಪ್ರಾಂತದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಪ್ರಶ್ನೆ ಆಗಿದೆ. ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಮೈಸೂರು ಪ್ರಾಂತ್ಯದಿಂದ ಅಂದ್ರೆ 7 ಜನ ಸದಸ್ಯರು. ಎಷ್ಟು ಜನ ಸದಸ್ಯರು? 7 ಜನ ಸದಸ್ಯರು ಅಂತ ಹೇಳ್ತೇವೆ. ಹಾಗಾದ್ರೆ 7 ಜನ ಸದಸ್ಯರು ಯಾರ್ಯಾರು? ಆ 7 ಜನ ಸದಸ್ಯರು ಕನ್ನಡಿಗರೇ ಆಗಿದ್ರು. ಅವ್ರು ಯಾರ್ಯಾರು ಅಂದ್ರೆ, ಒಂದು ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಟಿ ಚೆನ್ನಯ್ಯ, ಟಿ ಸಿದ್ದಲಿಂಗಯ್ಯ, ಎಚ್ ಸಿದ್ದವೀರಪ್ಪ, ಎಸ್ ವಿ ಕೃಷ್ಣಮೂರ್ತಿ ರಾವ್, ಎಚ್ ಆರ್ ಗುರುದೇವ್. ಇವರು ಮೈಸೂರು ಪ್ರಾಂತ್ಯದಿಂದ. ಇನ್ ನೆಕ್ಸ್ಟ್ ಮುಂಬೈ ಪ್ರಾಂತ್ಯದಿಂದ ಅಂತ ಬರ್ತಾರೆ ಕನ್ನಡಿಗರು. ಯಾವ ಪ್ರಾಂತ್ಯ? ಮುಂಬೈ ಪ್ರಾಂತ್ಯ. ನೋಡ್ರಿ, ಮುಂಬೈ ಪ್ರಾಂತ್ಯದಿಂದ ಎಷ್ಟು ಜನ ಅಂತಂದ್ರೆ ಕೇವಲ 2 ಜನ ಕನ್ನಡಿಗರು ಇರ್ತಾರೆ ಸ್ನೇಹಿತರೆ ಮುಂಬೈ ಪ್ರಾಂತ್ಯದಿಂದ. ಅವ್ರು ಯಾರ್ಯಾರು? ಒಂದು ಇಲ್ಲಿದೆ ನೋಡಿ, ಎಸ್ ನಿಜಲಿಂಗಪ್ಪ ಒಂದು. ಇವರು ಎಸ್ ನಿಜಲಿಂಗಪ್ಪ ಅಂತ ಹೇಳ್ತೇವೆ ನಾವು. ನಿಜಲಿಂಗಪ್ಪ ಇವ್ರು ಯಾವ ಪ್ರಾಂತ್ಯ ಅಂದ್ರೆ ಮುಂಬೈ ಪ್ರಾಂತ್ಯದಿಂದ. ನೆಕ್ಸ್ಟ್ ಇನ್ನೊಬ್ರು ಯಾರು ಇಲ್ಲಿದಾರೆ ನೋಡಿ, ಆರ್ ದಿವಾಕರ್. ಯಾರ್ರಿ? ಆರ್ ದಿವಾಕರ್ ಅಂತ ಹೇಳ್ತೇವೆ. ಇವರು ಯಾವ ಪ್ರಾಂತ್ಯದಿಂದ ಅಂತಂದ್ರೆ ಮುಂಬೈ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಪ್ರಮುಖ ವ್ಯಕ್ತಿಗಳು ಅಂತ ಹೇಳ್ತೇವೆ. ಇದು ಮುಂಬೈ ಪ್ರಾಂತ್ಯ. ಈ ನೆಕ್ಸ್ಟ್ 3ನೇದು ಬರುವಂತಹ ಪ್ರಾಂತ್ಯ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಸಾರಿ ಇಲ್ಲಿ ಬರ್ಕೊಂತೇನೆ ನೋಡಿ, 3ನೇ ಪ್ರಾಂತ್ಯದಿಂದ ಯಾವುದು? 3ನೇ ಪ್ರಾಂತ್ಯ ಯಾವುದು ಅಂತಂದ್ರೆ ಕುರ್ಗ ಪ್ರಾಂತ್ಯ ಅಂತ ಹೇಳ್ತೇವೆ. ಕುರ್ಗ ಪ್ರಾಂತ್ಯದಿಂದ ಯಾರು ಅಂತಂದ್ರೆ ಕೆ.ಎಂ. ಪೂಣಚ್. ಯಾರ್ರಿ? ಕೆ.ಎಂ. ಪೂಣಚ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಕನ್ನಡಿಗರು ಯಾವ ಪ್ರಾಂತ್ಯದಿಂದ ಅಂದ್ರೆ ಕುರ್ಗ. ಇನ್ನೊಂದಿದೆ ಸ್ನೇಹಿತರೆ, ಮದ್ರಾಸ್ ಪ್ರಾಂತ್ಯದಿಂದ ಒಬ್ರು ಬರ್ತಾರೆ ನೋಡ್ರಿ. ಮದ್ರಾಸ್ ಪ್ರಾಂತ್ಯದಿಂದ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕನ್ನಡಿಗರು ಅಂತಂದ್ರೆ ಬಿ.ಎನ್. ರಾವ್. ಯಾರ್ರಿ? ಬಿ.ಎನ್. ರಾವ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆ ವಿವಿಧ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದಂತ ಕರ್ನಾಟಕದ ಕನ್ನಡಿಗರು, ಕರ್ನಾಟಕ ವಿವಿಧ ಪ್ರಾಂತ್ಯದಿಂದ ಪ್ರತಿನಿಧಿಸಿದಂತ ಕನ್ನಡಿಗರು ಅಂದ್ರೆ ಇವರೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಒಂದು ಮೈಸೂರು ಪ್ರಾಂತ್ಯದಿಂದ 7 ಜನ ಅಂತ ಗೊತ್ತಿರಬೇಕು, ಮುಂಬೈ ಪ್ರಾಂತ್ಯದಿಂದ 2 ಅಂತ ಗೊತ್ತಿರಬೇಕು, ಕುರ್ಗ ಪ್ರಾಂತ್ಯದಿಂದ ಒಬ್ರು ಕೆ.ಎಂ. ಪೂಣಚ್ ಅಂತ ಗೊತ್ತಿರಬೇಕು, ಮದ್ರಾಸ್ ಪ್ರಾಂತ್ಯದಿಂದ ಅಂದ್ರೆ ಬಿ.ಎನ್. ರಾವ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ಈ ರೀತಿ ಕ್ವಶನ್ ಕೇಳಿದಾಗ ನಿಮ್ಮ ಕ್ವಶನ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು 100% ಉತ್ತರ ಹಾಕೇ ಹಾಕ್ತೀರಾ. ಎಸ್ ನೋಡಿ, ಇದು 3ನೇ ಕ್ವಶನ್. ಹೀಗೆ ಇನ್ ಮುಂದುವರೆದಂತ ಕ್ವಶನ್ ಯಾವುದು ಅಂತಂದ್ರೆ ಕ್ವಶನ್ ನಂಬರ್ 4, 4ನೇ ಕ್ವಶನ್ ಯಾವುದು ಅಂತಂದ್ರೆ ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದ ದಿನ. ಇದೇ ಭಾರತ ಸಂವಿಧಾನ ರಚನಾ ಸಭೆ ಅಂದ್ರೆ ಸಂವಿಧಾನ ಬರೆಯಲು ರಚನೆಗೊಂಡಂತ ಸಭೆ. ಅದು ಯಾವ ಸಭೆ? ಮೊದಲ ಸಭೆ. ಪ್ರಪ್ರಥಮ ಬಾರಿಗೆ ಸಭೆ ಜರುಗಿದ್ದು ಯಾವಾಗ ಅಂತ ಪ್ರಶ್ನೆ ಇದೆ ನೋಡ್ರಿ. ಆಪ್ಷನ್ಸ್: ನಂಬರ್ 1
ಜನವರಿ 26 1948. ನಂಬರ್ 2 ಡಿಸೆಂಬರ್ 9 1946. ನಂಬರ್ 3 ಅಥವಾ ಆಪ್ಷನ್ಸ್ 3 ಆಗಸ್ಟ್ 16 1947. ಆಪ್ಷನ್ಸ್ 4 ನವೆಂಬರ್ 26 1947. ಈಗ ನೀವು ಉತ್ತರ ಹೇಳಿ ನೋಡೋಣ. ಕ್ವಶನ್ ನೋಡಿ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದ ದಿನ. ಹಾಗಾದ್ರೆ ಯಾವ್ದು ಉತ್ತರ? ಎಸ್, ಕೆಲವರು ಸರಿಯಾಗಿ ಉತ್ತರ ನೀಡಿರ್ತೀರ. ಓಕೆ ನೋಡಿ, ಇಲ್ಲಿ ಆಪ್ಷನ್ಸ್ 2 ಸರಿಯಾದಂತ ಉತ್ತರ. ಸಂವಿಧಾನ ರಚನಾ ಸಭೆಯ ಮೊಟ್ಟ ಮೊದಲ ಬಾರಿಗೆ ಸಭೆ ಜರುಗಿದ್ದು ಯಾವಾಗ ಅಂತಂದ್ರೆ 1946 ಡಿಸೆಂಬರ್ 9ರಂದು. ನೋಡ್ರಿ, 1946 ಡಿಸೆಂಬರ್ 9ರಂದು ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಜರುಗ್ತದೆ. ಎಲ್ಲಿ ಜರುಗ್ತದೆ ಅಂತಂದ್ರೆ ದೆಹಲಿಯ ಸೆಂಟ್ರಲ್ ಹಾಲ್ ನಲ್ಲಿ ಜರುಗ್ತಾರೆ. ಎಲ್ಲಿ? ದೆಹಲಿಯ ಸೆಂಟ್ರಲ್ ಹಾಲ್. ದೆಹಲಿಯ ಸೆಂಟ್ರಲ್ ಹಾಲ್ ನಲ್ಲಿ ಈ ಪ್ರಥಮ ಸಭೆಯನ್ನು ಜರುಗ್ತಾರೆ. ಯಾವ ವಾರ ಅಂತಂದ್ರೆ ಸೋಮವಾರ. ಯಾವ ವಾರ? ಸೋಮವಾರ ಬೆಳಿಗ್ಗೆ 11 ಗಂಟೆಗೆ ಆ ಸಭೆ ಜರುಗ್ತದೆ. ಸೋಮವಾರ ಬೆಳಿಗ್ಗೆ 11 ಗಂಟೆಗೆ. ಎಷ್ಟು ಜನ ಸದಸ್ಯರು ಈ ಪ್ರಥಮ ಸಭೆಯಲ್ಲಿ ಭಾಗವಹಿಸಿದ್ರು ಅಂತ ಕೇಳಿದ್ರೆ 211 ಜನ ಸದಸ್ಯರು. 211 ಜನ ಸದಸ್ಯರು ಈ ಪ್ರಥಮ ಸಭೆಯಲ್ಲಿ ಭಾಗವಹಿಸಿದ್ದರು ಅಂತ ಹೇಳ್ತೇವೆ. ಹಾಗಾದ್ರೆ 1949 ಡಿಸೆಂಬರ್ 9ರಂದು ನಡೆದಂತ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಇಂಪಾರ್ಟೆಂಟ್ ನೋಡ್ರಿ, ಹಂಗಾಮಿ ಅಧ್ಯಕ್ಷ ಅಂತ ಹೇಳ್ತೇವೆ ನಾವು. ಈ ಹಂಗಾಮಿ ಅಧ್ಯಕ್ಷ ಯಾರಾಗಿದ್ದರು ಅಂತಂದ್ರೆ ಸಚ್ಚಿದಾನಂದ ಸಿನ್ಹಾ. ಯಾರೇ? ಸಚ್ಚಿದಾನಂದ ಸಿನ್ಹಾ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದರು. ಪ್ರಥಮ ಸಭೆಯ ಹಂಗಾಮಿ ಅಧ್ಯಕ್ಷರು ಅಂತ ಹೇಳಿ. ಆದ್ರೆ ಇಲ್ಲಿ ಮತ್ತೊಂದು ಕ್ವಶನ್, ಈ ಸಚ್ಚಿದಾನಂದ ಸಿನ್ಹಾ ಅವರ ಸಂವಿಧಾನ ರಚನಾ ಸಭೆಯ ಪ್ರಥಮ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಹಾಗಾದ್ರೆ ಯಾರ ಶಿಫಾರಸ್ಸಿನ ಮೇರೆಗೆ, ನೋಡ್ರಿ, ಯಾರ ಶಿಫಾರಸ್ಸಿನ ಮೇರೆಗೆ ಹಂಗಾಮಿ ಅಧ್ಯಕ್ಷರಾದರು ಅಂತಂದ್ರೆ JB ಕೃಪಲಾನಿಯವರ ಶಿಫಾರಸ್ಸಿನ ಮೇರೆಗೆ. JB ಕೃಪಲಾನಿಯವರ ಶಿಫಾರಸ್ಸಿನ ಮೇರೆಗೆ ಮೊಟ್ಟ ಮೊದಲ ಬಾರಿಗೆ ಏನು ಸಭೆ ನಡೀತದಲ್ರಿ, ಆ ಸಭೆಯ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಗೊಳ್ತಾರೆ. ಯಾರು? ಸಚ್ಚಿದಾನಂದ ಸಿನ್ಹಾ ಅಂತ ಹೇಳ್ತೇವೆ. ಇದು 4ನೇ ಪ್ರಶ್ನೆ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿ ಸ್ನೇಹಿತರೆ. ಇನ್ ನೆಕ್ಸ್ಟ್ ಬರುವಂತ ಕ್ವಶನ್ಸ್ ಏನಿದೆ ಅಂತ ನೋಡಿ. ಕ್ವಶನ್ ನಂಬರ್ 5. 1947ರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ, ನೋಡ್ರಿ 1947 ಅಂತಿದೆ, ಗಮನಿಸ್ಬೇಕು. 1947ರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ಯಾವ ರಾಜ್ಯವು ಅಂದ್ರೆ ಪ್ರಾಂತ್ಯ ಅಂತ ಹೇಳ್ತೇವೆ ನಾವು. ಅವಾಗ ಭಾರತ ರಾಜ್ಯ ಅಥವಾ ಪ್ರಾಂತ್ಯ, ಆಗಿನ ಸಂದರ್ಭದಲ್ಲಿ ಪ್ರಾಂತ್ಯ ಅಂತ ಇತ್ತು. ಇನ್ನು ಭಾರತ ಯಾವ ರಾಜ್ಯವೋ ಅಥವಾ ಪ್ರಾಂತ್ಯವೋ ಹೆಚ್ಚಿನ ಸದಸ್ಯತ್ವದ ಪ್ರಾತಿನಿಧ್ಯ ಹೊಂದಿತ್ತು ಅಂತ ಪ್ರಶ್ನೆ ಇದೆ. ಅಂದ್ರೆ ಇದು ಬಹಳಷ್ಟು ಜನರಿಗೆ ಕ್ವಶನ್ ಅರ್ಥ ಆಗ್ಲಿಲ್ಲ. ಕೇಳಿ ಇನ್ನೊಂದ್ಸಲ. 1947ರಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾರತ ಯಾವ ರಾಜ್ಯವು ಹೆಚ್ಚಿನ ಸದಸ್ಯತ್ವದ ಪ್ರಾತಿನಿಧ್ಯ ಹೊಂದಿತ್ತು ಅಂತ ಇದೆ. ಸೊ ಏನು ಅಂತಂದ್ರೆ ಸಂವಿಧಾನ ರಚನಾ ಸಭೆ ಆಯ್ಕೆಯಾದಂತ ಸದಸ್ಯರನ್ನು ತೆಗೆದುಕೊಂಡಾಗ ಈ ಕೆಳಗೆ ಕೊಟ್ಟಿರುವಂತಹ ರಾಜ್ಯಗಳು ಅಥವಾ ಪ್ರಾಂತ್ಯಗಳನ್ನು ಗಮನಿಸಿದಾಗ ಅತಿ ಹೆಚ್ಚು ಸದಸ್ಯರು ಯಾವ ರಾಜ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿದ್ದರು ಅಂತ ಪ್ರಶ್ನೆ ಇದು. ಯಾವ ರಾಜ್ಯದಿಂದ ಅತಿ ಹೆಚ್ಚು ಜನ ಸದಸ್ಯರು ಆಯ್ಕೆಯಾಗಿದ್ರು? ಸೊ ಇಂಥವುಗಳನ್ನ ನೀವು ಆನ್ಸರ್ ಮಾಡ್ಬೇಕಾದ್ರೆ ನೋಡ್ರಿ, KSET 2016ರಲ್ಲಿ ಕೇಳಿರುವಂತ ಪ್ರಶ್ನೆಗಳು. ಇಂಥವುಗಳನ್ನ ಆನ್ಸರ್ ಮಾಡ್ಬೇಕಾದ್ರೆ ಸಮಗ್ರವಾಗಿ ಇದ್ರ ಬಗ್ಗೆ ನೀವು ಅಧ್ಯಯನ ಮಾಡಿರ್ಬೇಕು. ಯಾವ ಪ್ರಾಂತ್ಯದಿಂದ ಎಷ್ಟು ಜನ ಸದಸ್ಯರಿದ್ರು ಅಂತಕ್ಕಂಥ ಪಟ್ಟಿ ನಿಮ್ಗೆ ಗೊತ್ತಿರಬೇಕು. ಗೊತ್ತಿದ್ದಾಗ ಮಾತ್ರ ಇಂಥ ಪ್ರಶ್ನೆಗಳಿಗೆ ಉತ್ತರ ಮಾಡ್ಲಿಕ್ಕೆ ಬರುತ್ತೆ ಸ್ನೇಹಿತರೆ, ಇಲ್ಲಾಂದ್ರೆ ಬರುವುದಿಲ್ಲ. ಹಾಗಾದ್ರೆ ನೋಡ್ರಿ, ಈಗ ಉತ್ತರ ಏನು? ಯಾವ ರಾಜ್ಯದಿಂದ ಹೆಚ್ಚು ಜನ ಸದಸ್ಯರು ಅಂತಂದ್ರೆ ನೋಡ್ರಿ, ಆಪ್ಷನ್ಸ್ 1 ಏನು? ಮೈಸೂರು ಅಂತಿದೆ. ಆಪ್ಷನ್ಸ್ 2 ಪಟಿಯಾಲ ಅಂತಿದೆ. ಆಪ್ಷನ್ಸ್ 3 ಟ್ರಾವಂಕೂರ ಅಂತಿದೆ. ಆಪ್ಷನ್ಸ್ 4 ಗ್ವಾಲಿಯರ್ ಅಂತಿದೆ. ಹಾಗಾದ್ರೆ ಹೆಚ್ಚು ಜನ ಯಾವ ಪ್ರಾಂತ್ಯ ಅಥವಾ ರಾಜ್ಯದಿಂದ ಆಯ್ಕೆಯಾಗಿದ್ರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಮೈಸೂರು. ನೋಡಿ, ಮೈಸೂರು ರಾಜ್ಯದಿಂದ ಹೆಚ್ಚು ಜನ ಸದಸ್ಯರು ಆಯ್ಕೆಯಾಗಿದ್ರು. ಹಾಗಾದ್ರೆ ಈಗಾಗಲೇ ನಾನು ನಿಮಗೆ ಮೈಸೂರು ಪ್ರಾಂತ್ಯದಿಂದ ಎಷ್ಟು ಜನ ಅಂತಕ್ಕಂಥದ್ದನ್ನ ನಾ ವಿವರಣೆ ಮಾಡಿ ನೋಡ್ರಿ ಸ್ನೇಹಿತರಲ್ಲಿ. ಮೈಸೂರು ಪ್ರಾಂತ್ಯದಿಂದ ಎಷ್ಟು ಜನ ಅಂತ ಹೇಳಿನಿ? 7 ಜನ ಸದಸ್ಯರು ಅಂತ ಹೇಳಿದೀನಿ. 7 ಜನ ಸದಸ್ಯರು ಮೈಸೂರು ಪ್ರಾಂತ್ಯದಿಂದ. ಹಾಗಾದ್ರೆ ಉಳಿದಂತ ನೋಡ್ರಿ, ಮೈಸೂರದ ಎಷ್ಟು ಜನ ಸದಸ್ಯರು? 7 ಜನ. ಹಾಗಾದ್ರೆ
ಪಟಿಯಾಲ ರಾಜ್ಯದ ಎಷ್ಟು ಜನ ಸದಸ್ಯರು? ರಾಜ್ಯದಿಂದ 2 ಜನ ಸದಸ್ಯರು. ಟ್ರಾವಂಕೂರ ರಾಜ್ಯದಿಂದ ಎಷ್ಟು ಜನ ಸದಸ್ಯರು ಅಂದ್ರೆ 6 ಜನ ಸದಸ್ಯರು. ಗ್ವಾಲಿಯರ್ ರಾಜ್ಯದಿಂದ ಎಷ್ಟು ಜನ ಸದಸ್ಯರು ಅಂತಂದ್ರೆ 4 ಜನ ಸದಸ್ಯರು. 4 ಜನ ನೋಡ್ರಿ. ಮೈಸೂರು 7, ಪಟಿಯಾಲ 2, ಟ್ರಾವಂಕೂರ್ 6, ಗ್ವಾಲಿಯರ್ 4. ಹಾಗಾದ್ರೆ ಅತಿ ಹೆಚ್ಚು ಜನ ಸದಸ್ಯರು ಎಲ್ಲಿ ಕಂಡು ಬರ್ತಾರೆ? ಯಾವ ರಾಜ್ಯದಿಂದ? ಮೈಸೂರು. ಸೊ ಸರಿಯಾದಂತ ಉತ್ತರ ಯಾವುದು? ಮೈಸೂರು. ಸರಿಯಾದ ಉತ್ತರ ಮೈಸೂರು. ಎಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಯಾವುದಿದೆ ನೋಡೋಣ ಸ್ನೇಹಿತರೆ. ಈ ಕೆಳಗಿನವರಲ್ಲಿ ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ? ಎಸ್, ಬಂತು ನೋಡ್ರಿ. ಕರಡು ಸಮಿತಿಯ ಬಗ್ಗೆ ಇರುವಂತಹ ಒಂದಿಷ್ಟು ವಿಷಯ. ಈ ಕೆಳಗಿನವರಲ್ಲಿ ಯಾರು ಭಾರತ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಪ್ರಶ್ನೆ ಇದೆ. ಅಂದ್ರೆ ಕರಡು ಸಮಿತಿ ಸದಸ್ಯರು ಯಾರ್ಯಾರಿದ್ರು ಅಂತ ನಿಮ್ಗೆ ಗೊತ್ತಿದ್ರೆ ಯಾರಾಗಿಲ್ಲ ಅಂತ ಗೊತ್ತಾಗುತ್ತೆ. ಸಿಂಪಲ್. ಹಾಗಾದ್ರೆ ಆಪ್ಷನ್ಸ್ ಅನ್ನು ನೋಡ್ಬಿಡೋಣ. ಆಪ್ಷನ್ಸ್ 1 KM ಮುನ್ಷಿ, ಆಪ್ಷನ್ಸ್ 2 ಪಂಡಿತ್ ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ 3 ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಆಪ್ಷನ್ಸ್ 4 ಎನ್ ಗೋಪಾಲಸ್ವಾಮಿ ಅಯ್ಯರ್. ಹಾಗಾದ್ರೆ ಯಾರು ಇದರಲ್ಲಿ ಅಂದ್ರೆ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ? ಎಸ್, ಉತ್ತರ ಹೇಳಿ ನೋಡೋಣ. ನೋಡಿ, ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು. ಈ ಜವಾಹರ್ಲಾಲ್ ನೆಹರು ಅವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಹಾಗಾದ್ರೆ ಕರಡು ಸಮಿತಿಯೊಳಗೆ ಯಾರ್ಯಾರು ಸದಸ್ಯರಿದ್ರು, ಯಾವಾಗ ರಚನೆ ಆಯ್ತಂತ ಒಂದಿಷ್ಟು ಮಾಹಿತಿಯನ್ನು ನೋಡ್ಬಿಡೋಣ. ನೋಡಿ, ಕರಡು ಸಮಿತಿ ರಚನೆಯಾಗಿದ್ದು ಯಾವಾಗ ಅಂದ್ರೆ 1949. ನೋಡಿ, ಆಗಸ್ಟ್ 29ರಂದು ಕರಡು ಸಮಿತಿ ರಚನೆಯಾಗಿದೆ. 1949 ಆಗಸ್ಟ್ 29. ಈ ಕರಡು ಸಮಿತಿಯಲ್ಲಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದ್ರೆ 7 ಜನ ಸದಸ್ಯರಿದ್ದರು. ಎಷ್ಟು ಜನ ಸದಸ್ಯರು? 7 ಜನ. ಹಾಗಾದ್ರೆ ಆ 7 ಜನ ಸದಸ್ಯರು ಯಾರ್ಯಾರು ನೋಡ್ರಿ. 1 ಡಾಕ್ಟರ್ BR ಅಂಬೇಡ್ಕರ್. ಈ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ 7 ಜನ ಸದಸ್ಯರಲ್ಲಿ ಒಬ್ಬರು. ಅವರನ್ನ ಅಧ್ಯಕ್ಷರು ಅಂತ ಮಾಡಿದ್ರು. ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನು ಉಳಿದವ್ರು ಯಾರು? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಬರ್ತಾರೆ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ನೆಕ್ಸ್ಟ್ ಎನ್ ಗೋಪಾಲಸ್ವಾಮಿ ಅಯ್ಯರ್ ಅಂತ ಇದ್ದಾರೆ. ನೆಕ್ಸ್ಟ್ KM ಮುನ್ಸಿ, ಡಾಕ್ಟರ್ KM ಮುನ್ಸಿ ಅಂತ ಇದ್ದಾರೆ. ನೆಕ್ಸ್ಟ್ ಸರ್ ಸೈಯದ್ ಸಾದುಲ್ಲಾ ಅಂತ ಇದ್ದಾರೆ. ನೆಕ್ಸ್ಟ್ ಬರುವಂತಹ ವ್ಯಕ್ತಿ ಯಾರು ಅಂತಂದ್ರೆ TT ಕೃಷ್ಣಮಾಚಾರಿ. ಯಾರೇ? TT ಕೃಷ್ಣಮಾಚಾರಿ. ನೋಡಿ, TT ಕೃಷ್ಣಮಾಚಾರಿ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಬರುವಂತವ್ರು ಯಾರು ಅಂದ್ರೆ ಎನ್ ಮಾಧವರಾವ್. ಇವರು ಕರಡು ಸಮಿತಿಯ 7 ಜನ ಸದಸ್ಯರು. ಯಾವಾಗ ರಚನೆ? 1949 ಆಗಸ್ಟ್ 29ಕ್ಕೆ ರಚನೆ ಆದಂತ ಕರಡು ಸಮಿತಿಯ 7 ಜನ ಸದಸ್ಯರು. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾಗಿದ್ರು ಅಂತಂದ್ರೆ ಅಧ್ಯಕ್ಷರಾಗಿರ್ತಾರ್ರಿ. ಅಧ್ಯಕ್ಷರು. ಇಲ್ಲಿ ಒಂದು ಏನು ಗಮನಿಸಬೇಕು ಅಂತಂದ್ರೆ ಇಲ್ಲಿದೆ ನೋಡಿ, 6 ಮತ್ತು 7ನೇ ವ್ಯಕ್ತಿಗಳನ್ನ ಗಮನಿಸಬೇಕು. ಏನು ಅಂತಂದ್ರೆ ಮೊದಲಿಗೆ ಇಲ್ಲಿ 15 ಇಲ್ಲಿ ಹಾಕೊಂತೀನಿ ನೋಡಿ. 6 ನಂಬರ್ ಮೊದಲಿಗೆ TT ಕೃಷ್ಣಮಾಚಾರಿ ಅವರು ಇರುವುದಿಲ್ಲ. TT ಕೃಷ್ಣಮಾಚಾರಿ ಅವ್ರ ಬದಲ ಫಸ್ಟ್ ಯಾರು ಇರ್ತಾರ ಅಂದ್ರೆ DP ಖೈತಾನ್ ಅಂತಕ್ಕಂತ ವ್ಯಕ್ತಿ ಇರ್ತಾರೆ. DP ಖೈತಾನ್ ಆ ಕರಡು ಸಮಿತಿಯಲ್ಲಿ. ಈ DP ಖೈತಾನ್ ಅವರು 1948ರಲ್ಲಿ ಮರಣ ಹೊಂದಾಗ ಇವರ ಬದಲಾಗಿ ಯಾರು ಬರ್ತಾರಂತಂದ್ರೆ ಇವರೇ TT ಕೃಷ್ಣಮಾಚಾರಿ ಅವರು ಬರ್ತಾರ. TT ಕೃಷ್ಣಮಾಚಾರಿ ಅಂತ ಹೇಳ್ತೇವೆ ನಾವು. ಇವರು ಮರಣ ಹೊಂದಿದಾಗ, DP ಖೈತಾನ್ ಅವರು ಮರಣ ಹೊಂದಾಗ ಇವರ ಸ್ಥಾನಕ್ಕೆ TT ಕೃಷ್ಣಮಾಚಾರಿ ಅವರು ಬರ್ತಾರೆ. ನೆಕ್ಸ್ಟ್ ಇಲ್ಲಿದೆ ನೋಡಿ 7ನೇದು ಯಾರು ಅಂತಂದ್ರೆ ಎನ್ ಮಾಧವರಾವ್ ಅಂತಿದೆ. ಸಾರಿ, 1 ಸೆಕೆಂಡ್ ನೋಡಿ.
ಈ ಎನ್ ಮಾಧವರಾವ್ ಇದೆಲ್ಲ ಇವ್ರಕ್ಕಿಂತಲೂ ಮುಂಚೆ ಯಾರು ಇರ್ತಾರಂತಂದ್ರೆ ಬಿ ಎಲ್ ಲಿಟ್ಟರ್ ಅವರು ಇರ್ತಾರೆ. ಯಾರು? ಬಿ ಎಲ್ ಲಿಟ್ಟರ್. ಈ ಬಿ ಎಲ್ ಲಿಟ್ಟರ್ ಅವರು ಅನಾರೋಗ್ಯದ ಕಾರಣ ರಾಜೀನಾಮೆ ನೀಡ್ತಾರ್ರಿ. ಬಿ ಎಲ್ ಲಿಟ್ಟರ್ ಅವರು ಅನಾರೋಗ್ಯದ ಕಾರಣ ರಾಜೀನಾಮೆ ನೀಡ್ತಾರೆ. ರಾಜೀನಾಮೆ ನೀಡಿರೋ ಕಾರಣಕ್ಕಾಗಿ ಇವರ ಬದಲಾಗಿ ಯಾರು ನೇಮಕಗೊಳ್ತಾರ ಅಂತಂದ್ರೆ ಇವರು ಎನ್ ಮಾಧವರಾವ್ ಅವರು ಬರ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಎನ್ ಮಾಧವರಾವ್ ಅಂತ ಹೇಳ್ತೀವಿ. ಇದು ಏನು ಅಂತಂದ್ರೆ ಸಂವಿಧಾನದಲ್ಲಿರುವಂತಹ ಕರಡು ಸಮಿತಿ, ಸಂವಿಧಾನ ರಚನಾ ಸಮಿತಿಯಲ್ಲಿ ಬರುವಂತಹ ಕರಡು ಸಮಿತಿಯ ಒಂದಿಷ್ಟು ಪ್ರಮುಖವಾದಂತಹ ಮಾಹಿತಿ ಸ್ನೇಹಿತರೆ. ಇದು ಗೊತ್ತಿರಲೇಬೇಕು. ಓಕೆ, ನೆಕ್ಸ್ಟ್ ಬರುವಂತ ಕ್ವಶನ್ ಏನಿದೆ ನೋಡಿ. ಈ ಕೆಳಗಿನ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಧ್ಯಕ್ಷರಾಗಿದ್ದರು? ಈ ಕೆಳಗಿನ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು? ಇದು ಕೂಡ KS 2008ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಅಂದ್ರೆ ಸಮಿತಿಗಳಿದಾವೆ, ಆ ಸಮಿತಿಯಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷ ಯಾರಾಗಿದ್ರು ಅಂತ ಪ್ರಶ್ನೆ ಕೇಳಿದ್ರು. ಅದು ಕೂಡ ಪಟ್ಟಿ ನಿಮಗೆ ಗೊತ್ತಿದ್ದಾಗ ಮಾತ್ರ ಇದು ಉತ್ತರವನ್ನು ನೀಡಲಿಕ್ಕೆ ಬರುತ್ತೆ ಸ್ನೇಹಿತರೆ. ಇಲ್ಲಾರಿಲ್ಲ. ಆಪ್ಷನ್ಸ್ ನೋಡ್ಬಿಡೋಣ. ಆಪ್ಷನ್ಸ್ 1 ಜವಾಹರ್ಲಾಲ್ ನೆಹರು, ಆಪ್ಷನ್ಸ್ 2 JB ಕೃಪಲಾನಿ, ಆಪ್ಷನ್ಸ್ 3 ಡಾಕ್ಟರ್ BR ಅಂಬೇಡ್ಕರ್, ಆಪ್ಷನ್ಸ್ 4 AV ತಾಕರ್ ಅಂತ ಇದೆ. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತಂದ್ರೆ ಸರಿಯಾದ ಉತ್ತರ JB ಕೃಪಲಾನಿ. ಯಾರೇ? JB ಕೃಪಲಾನಿ ಅವರು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು. ಇಲ್ಲಿ ಸಮಿತಿಗಳನ್ನು ಗಮನಿಸಿದಾಗ ನೋಡಿ ಸ್ನೇಹಿತರೆ, ಸಮಿತಿಗಳನ್ನು ಗಮನಿಸಿದಾಗ ಒಟ್ಟು ಬರುವಂತ ಪ್ರಮುಖ ಸಮಿತಿಗಳು ಎಷ್ಟು ಅಂತಂದ್ರೆ, ಪ್ರಮುಖ ಸಮಿತಿಗಳು ಎಷ್ಟು ಅಂದ್ರೆ 22 ಪ್ರಮುಖವಾದಂತ ಸಮಿತಿಗಳು. ಅದರಲ್ಲಿ ಒಟ್ಟು ಸಮಿತಿಗಳು ಎಷ್ಟು ಅಂದ್ರೆ 22. ಅದರಲ್ಲಿ ಪ್ರಮುಖವಾದಂತಹ ಸಮಿತಿಗಳು ಎಷ್ಟು ಅಂದ್ರೆ ಒಟ್ಟು ಸಮಿತಿಗಳು 22, ಪ್ರಮುಖವಾದಂತಹ ಸಮಿತಿಗಳು 10, ಉಪಸಮಿತಿಗಳು ಎಷ್ಟು? ಉಳಿದಂತು 12. ಒಟ್ಟು ಎಷ್ಟು? 22 ಸಮಿತಿ. 22 ಸಮಿತಿಗಳಲ್ಲಿ ಇದು ಒಂದು ಪ್ರಶ್ನೆ ಸ್ನೇಹಿತರೆ. ಹಾಗಾದ್ರೆ ಈ ಸಮಿತಿಗಳನ್ನು ತೆಗೆದುಕೊಂಡಾಗ ಸ್ಟಿರಿಂಗ್ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ನೋಡ್ರಿ, ಸ್ಟಿರಿಂಗ್ ಸಮಿತಿ ಅಂತ ಬರುತ್ತಾ ಅಥವಾ ಚಾಲನಾ ಸಮಿತಿ ಅಂತ ಹೇಳ್ತೀವಿ, ಅದರ ಅಧ್ಯಕ್ಷರು ಯಾರಾಗಿದ್ರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಯಾರೇ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಸ್ಟಿರಿಂಗ್ ಅಥವಾ ಚಾಲನಾ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ರಾಷ್ಟ್ರ ಧ್ವಜ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ರಾಷ್ಟ್ರ ಧ್ವಜ ಸಮಿತಿ ಇವರೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ, ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ ಅಂತ ಬರುತ್ತೆ. ರೂಲ್ಸ್ ಆಫ್ ಪ್ರೊಸೀಜರ್ ಸಮಿತಿ ಇದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್ ಬರುವಂತಹ ಸಮಿತಿ ಯಾವುದು ಅಂದ್ರೆ ಆರ್ಥಿಕ ಮತ್ತು ಸಿಬ್ಬಂದಿ ಸಮಿತಿ. ಆರ್ಥಿಕ ಮತ್ತು ಸಿಬ್ಬಂದಿ ಸಮಿತಿ. ಆರ್ಥಿಕ ಮತ್ತು ಸಿಬ್ಬಂದಿ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು? ಅದಕ್ಕೂ ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ನೆಕ್ಸ್ಟ್ 5ನೇ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಈಗಾಗಲೇ ಹೇಳಿದ್ದಾಗಿದೆ. ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ನಿಮ್ಗೆ ಗೊತ್ತಿರುವಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರುತ್ತಾರೆ. ನೆಕ್ಸ್ಟ್ ಸದನ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಸದನ ಸಮಿತಿ ಯಾರಾಗಿದ್ರು ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ. ಯಾರೇ? ಪಟ್ಟಾಭಿ ಸೀತಾರಾಮಯ್ಯ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಪಟ್ಟಾಭಿ ಸೀತಾರಾಮಯ್ಯ. ನೆಕ್ಸ್ಟ್ ನೋಡ್ರಿ, ಕೇಂದ್ರ ಸಂವಿಧಾನ ಸಮಿತಿ. ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿದ್ದರು ಯಾರು? ಜವಾಹರ್ಲಾಲ್ ನೆಹರು ಅವರು. ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ರಾಜ್ಯಗಳ ಸಮಿತಿಯ ಅಧ್ಯಕ್ಷರು. ರಾಜ್ಯಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಅಲ್ಲಿ ಅವರು ಕೂಡ ಜವಾಹರ್ಲಾಲ್ ನೆಹರು ಅವರೇ ರಾಜ್ಯಗಳ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಬರುವಂತದ್ದು ನೋಡ್ರಿ, ಸಂವಿಧಾನ ಕರಡು ಪರಿಶೀಲನಾ ವಿಶೇಷ ಸಮಿತಿ ಅಧ್ಯಕ್ಷರು. ಕರಡು ಪರಿಶೀಲನಾ ವಿಶೇಷ ಅಂತ ಬರುತ್ತೆ. ಕರಡು ಪರಿಶೀಲನಾ ವಿಶೇಷ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂತಂದ್ರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಬರುತ್ತ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ನೋಡ್ರಿ, ಇನ್ನೊಂದಿಷ್ಟು ಇದಾವೆ, ಒಂದ್ ಬೇರೆ ಸ್ಲೈಡ್ ಹಾಕೊಂಡ ನೋಡೋಣ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅಂತ ಇದೆ ಸ್ನೇಹಿತರೆ. ನೋಡಿ,